ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಗೋಲ್ಮಾಲ್. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಲಾಡಮುಗುಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಲಾಡಮುಗುಳಿ ಲೆಂಗ್ಟಿ ಗ್ರಾಮಕ್ಕೆ ಪರಿಹಾರ ಸಿಗದೆ ರೈತರು ಪರದಾಟ. ಗ್ರಾಮೀಣ ಶಾಸಕರು ಬಸವರಾಜ ಮತ್ತಿಮೂಡ್ ಅವರ ಕಲಬುರಗಿ ಗೃಹ ಕಚೇರಿಗೆ ಗ್ರಾಮಸ್ಥರು ಭೇಟಿ ನೀಡಿ ಮನವಿ ಸಲ್ಲಿಸಿದರು. ಸ್ಥಳದಲ್ಲಿ ಶಾಸಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಮಾಹಿತಿ ಪಡೆದು ಸಚಿವರ ಗಮನಕ್ಕೂ ತರುತ್ತೇನೆ ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕಲ್ಪಿಸಲು ಕ್ರಮ ಕೈಗೊಳ್ಳುವಂತೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಅವ್ರು ಮಾಡಿದ್ರೆ ಡೈರೆಕ್ಟ್ ಸರ್ ಕೇಳಿ ಡೈರೆಕ್ಟ್ ಬ್ಯಾಂಗ್ಳೂರು ಏನು ಪಾತ್ರ ಇಲ್ಲ. ಡೈರೆಕ್ಟ್ ಆಫೀಸ್ ನೀವು ಏನು ಕಂಪ್ಲೇಂಟ್ ಕೊಡ್ತೀರಿ ಕೊಡಿ, ನಾನು ಡೈರೆಕ್ಟಾಗಿ ಬರೀತೀನಿ. ಅದ್ರ ಏನು ಇದು ಮಾಡ್ತಾರೆ ಮುದುಡಿಗೆ ಎಷ್ಟು ಮುದುಡಿಗೆ 2 kg 100, ಒಂದು 2 kg 200, 2 kg 100 ಅಂಬಲ್ಗೆ ನಾವು ಪ್ರಾಪರ್ಟಿಗೆ ಅಲೌಟ್ ಮಾಡೋರು ಇಂಥ ಡಿಪಾರ್ಟ್ಮೆಂಟ್ ಉಳಿದವ್ರಿಗೆ ತೊಗರಿ ಕೊಡ್ತೇವೆ, ಕಬ್ಬು ಹತ್ತಿ ಅಗ್ರಿಕಲ್ಚರ್ ಕೊಡ್ತೇವೆ, ಹಾರ್ಟಿಕಲ್ಚರ್ ಒಂದು ಕ್ರಾಪ್ ಕೊಡ್ತೇವೆ, ಆರ್ಡಿಪೇರಿ ಜೋಳ ಕೊಡ್ತೇವೆ. ಕ್ರಾಪ್ ಪ್ಲಾನ್ ಬರೋದು, ಪ್ಲಾನ್ ಪ್ರಕಾರ ಹೊಡೆದಾಕ ಕೆಲಸ ನಮ್ಮ ಕುಂತ್ರ ಎಷ್ಟು ಪರ್ಸೆಂಟೇಜ್ ಕೊಡಬೇಕು, 2 kg ಕುಂತ್ರ ಎಷ್ಟು ಪರ್ಸೆಂಟೇಜ್ ನಾವು ಇನ್ಶೂರೆನ್ಸ್ ಕಟ್ಟಿರ್ತೇವೆ. ಅಲ್ಲಿಗೆ ತೊಗೊಂಡು ತೊಗೊಂಡು ಹೊಡಿತೀರಿ. ನಾವು ಇನ್ಶೂರೆನ್ಸ್ ಕಟ್ಟಿದಾಗ ನಮ್ಮ ಇನ್ಶೂರೆನ್ಸ್ ಕಟ್ಟಿ ನಮ್ಗೆ ಬೆಳೆ ಲಾಸ್ ಆಗಿದೆ ಸರ್ಕಾರ ಪರಿಹಾರ ಹಸಿ ಬರಲ್ಲ ಸರ್ಕಾರ ಪರಿಹಾರ ಹಾಕ್ಯದ. ನಮ್ಮ ಇನ್ಶೂರೆನ್ಸ್ ರಿಪೋರ್ಟ್ ಅದ ನಮ್ಮ ಲೇಖಿ ಖಾಲಿ ಲಾಡ್ಗೋಳಿ 1.5 ಅಂತಂದ್ರೆ ನಾನು ನಿಮ್ಗೆ ಅವರು 50% ಮೇಲ್ಪಟ್ಟು ಹೆಂಗಾಯ್ತು, 1.5% ಹೆಂಗಾಯ್ತು ನಾವು ಕೇಳ್ಬೇಕು, ನಿಮ್ಗೆ ಕೇಳ್ಬೇಕಲ್ಲ. ಲೆಟರ್ ಕೊಡಿ, ನಾವು ಹೆಂಗೆ ತೆಗಿತಾರಂತ ನಾನು ನಿಮಗೆ ಕ್ಲಾರಿಫೈ ಮಾಡಿ. ಪರ್ಸೆಂಟೇಜ್ ನಮಗೆ ರಾಕೆಟ್ ಸೈನ್ಸ್ ಬೇಕಿಲ್ಲ ಸರ್. ನಮಗೆ 50% ಮೇಲ್ಪಟ್ಟು ಆಗ್ತದ, ಇವರು 1.5% ಆಗ್ತದೆ. 1.5% ಹೆಂಗ ಸರ್? ಇದು ಜೀರೋ ಏನ್ ಸರ್? 1.5% ಮಾಡ್ಬೋದಾ? 1.5% ಬರ್ತಂದ್ರೆ 50 ರೂಪಾಯಿ ಕೊಡ್ತೀರಿ, 1.5 ರೂಪಾಯಿ ಕೊಡ್ತೀರಿ. ಆಚಿಗೆ ಬಸವಕಾಲ ತರಕದ ಅವ್ರಿಗೆ 84% ಅವ್ರಿಗೆ ಹಳೆದ ಆಚಿಗೆ 84 ಅಂದ್ರೆ ನಾವು ಏನು ಮಾಡೋಣ? ಅಲ್ಲಿ ಒಂದು 100 ಮೀಟರ್ ಇದೆ ಹಳೆದ ಆಚಿಗೆ ಅವರು ಹಳೆದ ನಾವು ಇದ್ದೀವಿ ಹಳ್ಳ ಎಷ್ಟು ಜನವರಿ ಇವರಿಗೆ ಹಳ್ಳ ಸರ್ ರ್ಯಾಂಡಮ್ ನಾವು ಕೇಳೋದು ನೀವೇ ಕೇಳೋದು. ರ್ಯಾಂಡಮ್ ಅದು ಮಾಡಿ ತಲಾಟಿ ನಮ್ಮ ಮಾತು ಕೇಳಿ. ನಮ್ದು ನಾವು ಪ್ಲಾನ್ ನಮ್ಗೆ ಹೆಡ್ ಆಫೀಸ್ ಕೊಡ್ತಾರಲ್ಲ, ನಾವು ಸೆಲೆಕ್ಷನ್ ಮಾಡಿ ಅವ್ರು ಕೊಡ್ತೀವಿ ಅಷ್ಟೇ. ಅವ್ರೇನೈತಿ ಮೊಬೈಲ್ ಆ್ಯಪ್ನಾಗ ಮಾಡ್ತಾರ. ಡೈರೆಕ್ಟ್ ಇದು ಈ ಮಾಹಿತಿ ಇರ್ತಾವಲ್ಲ, ಮಾಹಿತಿ ಡೈರೆಕ್ಟ್ ಆ್ಯಪಿಗೆ ಹೋಗ್ತದೆ ಸರ್. ಈಗ ಫೈನಲ್ ಮಾಡೋದು ಪೂರ್ತಿ ಬೆಳೆ ಕಟಾವ್ ಆದಮೇಲೆ ಫೈನಲ್ ಏನು ಮಾಡೋದು ಅವರೇ. ಮೊನ್ನೆ DC ಸರ್ ಕೇಳಿದ್ರು, ನಾವು ಇಬ್ಬರು ಕೇಳಿದ್ವಿ ಏನೇನಾಗಿದೆ ನೋಡ್ರಿ ಅಂತ. ನಾನು ಬೆಂಗಳೂರು ಹೋಗಿ ನಮ್ಮ ಕಡೆಯಿಂದ ಎಲ್ಲ ಸೆಟ್ರೈಟ್ ಆಗಿದೆ ಅಂತ ಹೇಳಿದ್ವಿ ಸಾಹೇಬ್ರಿಗೆ. ಈಗ ಒಂದು ಮಾತು ಅದನ್ನು ಕೇಳ್ರಿ. ಈಗ ತಾವು ಒಂದು ಅಪ್ಲಿಕೇಶನ್ ರೆಡಿ ಮಾಡಿ ಕೊಡಿ. ಸಾಹೇಬ್ರು ಆಲ್ರೆಡಿ ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೆ, ಸೆಕ್ರೆಟರಿ ಸಾಹೇಬ್ರಿಗೆ, MLA ಸಾಹೇಬ್ರು ಮಾತಾಡ್ತಾರೆ. ನನಗೂ ಮಾತಾಡೋದಕ್ಕೆ ಇಮಿಡಿಯೇಟ್ಲಿ ಬಂದೀವಿ, ಕನ್ಸರ್ನ್ ಆಫೀಸರಿಗೆ ಕರೆದೀವಿ. ಎಲ್ಲಿ ಏನು ತಪ್ಪಾಗ್ಯದ ಇಮಿಡಿಯೇಟ್ಲಿ ಅದು ಸೆಟ್ರೇಟ್ ಮಾಡಿಸ್ತೀವಿ, ಅದ್ರಾಗೇನಿಲ್ಲ. ಈಗ ನಿಮ್ಮ ಪರವಾಗೇ ಇದ್ದೀವಿ. ಈಗ ನೋಡ್ರಿ, ಈಗ 243 ಕೋಟಿ ತಮ್ಗೆ ಎಲ್ರಿಗೆ ಮಧ್ಯಂತರ ಪರಿಹಾರ ಕೊಟ್ಟಿವಿ. ಈಗ ಮಧ್ಯಂತರ ಪರಿಹಾರ ಅಂತೂ ಈಕ್ವಲ್ ಆಗಿ ಬಂದದಲ್ಲ. ಬೆಳೆ ಕಟಾವ್ನಲ್ಲಿ ಸ್ವಲ್ಪ ರಿಸ್ಕ್ ಇರ್ತದ. ಅದು ಯಾಕೆ ಕಡಿಮೆ ಆಗ್ಯದ ಅನ್ನೋದ್ರ ಬಗ್ಗೆ ನಂಬಲ್ಲಿ ಏನದಲ್ಲ, ನಮ್ಗೆ ಅದು ಕ್ಯಾಲ್ಕುಲೇಷನ್ ಫೈನಾನ್ಷಿಯಲಿ ಕಾಂಪ್ಲಿಕೇಶನ್ ಇರೋದು, ಇಂಪ್ಲಿಕೇಶನ್ ಇರೋದ್ರಿಂದ ನಮ್ಮ ಹಂತಲ್ಲಿ ಕೊಡಲ್ಲ. ಯಾವ್ದು MLA ಸಾಹೇಬ್ರಿಗೆ ಕೇಳ್ತಾರೆ ಅದು ಕೊಡ್ತಾರ ಅವ್ರು. ನಮ್ಗೆ ಎಲ್ಲ ಪಂಚಾಯತಿ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ ಮ್ಯಾನ್ಪುಲೇಷನ್ ಮಾಡಬಹುದಂತೆ. ಕೆಳ ಹಂತದಲ್ಲಿ ಎಲ್ಲ ಮಾಹಿತಿ ಇತ್ತಂದ್ರೆ ಏನಾರ ಒಂದು ಮಾಡ್ತಾರಂತ ಕೊಡಲ್ಲ. ಅಟ್ಟೆ ಅದು ಗೌರ್ಮೆಂಟ್ ಪಾಲಿಸಿ ಅದ. ನಾವು ಗೌರ್ಮೆಂಟ್ ನೌಕರಿ ಇದ್ದೀವಿ, ಪಾಲಿಸಿ ಅಟ್ಟದ ಅಟ್ಟೆ ಮಾಡ್ತೀವಿ.
ಅದ್ರ ಸಲುವಾಗಿ ಒಂದು ಅರ್ಜಿ ಕೊಡ್ರಿ, ಹೆಡ್ ಆಫೀಸಿಗೆ ಬರಿತೀವಿ. ಸೇಮ್ ಇಳುವರಿ ಬಂದ್ರೆ ಪರ್ಸೆಂಟೇಜ್ ಹೆಂಗ್ ಗ್ಯಾಪ್ ಆಗ್ಯದ ಚೆಕ್ ಚೆಕ್ ಮಾಡಿಸಿ ಏನದ ತಮ್ಮ ಎದುರು ಹೇಳ್ತೀವಿ. ಸಾಹೇಬ್ರಾರ ಮಿನಿಸ್ಟರ್ ಸಾಹೇಬ್ರಿಗೆ ಹೋಗಿ ಭೇಟಿ ಆಗ್ತಾರ, ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬ್ರಿಗೆ ಹೋಗಿ ಭೇಟಿ ಆಗ್ತಾರ, ನಮ್ಮ ಕಮಿಷನರ್ ಸಾಹೇಬ್ರಿಗೆ ಹೋಗಿ ಭೇಟಿ ಆಗ್ತಾರ, ಮತ್ತು ಅವ್ರ ಡೈರೆಕ್ಟರ್ ಸಾಹೇಬ್ರಿಗೆ ಸ್ಟಾಟ್ಸಿಗೆ ಹೋಗಿ ಭೇಟಿ ಆಗ್ತಾರ. ಏನದ ಪರಿಹಾರ ಮಾಡೋಣ. ಇಳುವರಿ ಅಂತೂ ತಾವು ನೋಡ್ರಲ್ಲ ಎಲ್ಲರದ್ದು ಈಕ್ವಲ್ ಅದ, ಪರ್ಸೆಂಟೇಜ್ ಏನ್ ಡಿಫ್ರೆನ್ಸ್ ಆಗ್ಯದ ಬೆಂಗಳೂರಿಗೆ ಇಡೀ ರೈತರ ಒಂದೇ ಪಂಚಾಯತಿ ಸರ್ ಇದು ಪ್ರಾಬ್ಲಮ್ ಆಗಿದೆ. ಸರ್ ನಾವು ಅದೇ ಹೇಳ್ತೀವಿ ಸರ್. ಈಗ ಇದು ಪರಿಹಾರ ಏನಂತ ಹೇಳಿವಿ, ಈಗ ಹೇಳಿದ ಮೇಲೆ ಮತ್ತೆ ಈಗ ನೋಡಿ ಪರಿಹಾರ ಏನಂತ ನೀವು ಕ್ಲಿಯರ್ ಕಟ್ ಹೇಳಿ. ಅದು ನಿಂಗೆ ಆಗಿದೆ ಅಲ್ಲ, ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸರ್. ನಮ್ದು ಯಾಕ್ರಿ ಕನಿಷ್ಠ 2% ನೋಡ್ರಿ ಏನಾಗ್ತದ. 50 ಬಂದ 47 ಬಂದದ, 50 ಬಂದ 52 ಬಂದದ, ಏನಾರ ಹೇಳ್ಬೋದು. ಕ್ಲಾರಿಫಿಕೇಶನ್ ಮಾಡ್ತೀವಿ. 50% ಅವ್ರು ಬಾಜುದವ್ರಿ 50% ಕೊಟ್ಟು ಇವ್ರನ್ನ 1% ಯಾರು ಒಪ್ಪೋದು ನಾವು ಯಾರು 50 84 ಬಂದ್ರೆ ಆಗಲ್ಲ. ನೀವು ಒಪ್ತೀರಿ 82% ಬಂದ ಸರ್. ಹೋದ ವರ್ಷ 82% ಬಂದ. ಯಾರಿಗೆ ಇಲ್ಲ ನಮ್ಮ ಪಂಚಾಯತಿಗೆ ರೀ. ಆಯ್ತು, ಹೋದ ವರ್ಷದ ಮಾತಾಡಿ. ಈಗ ನೋಡಿ ಅವ್ರು ರೆಕಾರ್ಡ್ ಮಾಡ್ಕೊಳತ್ತಾರೆ. ಯಾಕೆ ಮಾತಾಡ್ತೀರಿ? ಹೋದ ವರ್ಷ ತಗೊಂಡು ಏನ್ ಮಾಡ್ತೀರಿ? ಈ ವರ್ಷ ಹೇಳ್ರಿ. ಈಗ ಅದೇ ಅನ್ಯಾಯ ಆಗ್ಯದ ಸರಿಪಡಿಸ್ಬೇಕು ಸರ್. ಮತ್ತೆ ಇದು ಯಾಕೆ ನಮಗೇನು ಅನಿಸ್ಲತ್ತರ ಸರ್, ಇದು ಯಾಕೆ ಆಗ್ಯದ ಅಂದ್ರೆ ಕ್ರಾಪ್ ಕಟಿಂಗ್ ದೋಷದಿಂದ ಆಗ್ಯದ ಅಂತ ಹೇಳಿ ನಮಗೆ ಅನಿಸ್ತದೆ. ಈಗ ಕ್ರಾಪ್ ಕಟಿಂಗ್ ಅಂತೂ ಇಳುವರಿ ತಾನು ತೋರಿಸ್ಯಾರ. ಇಳುವರಿ ಅದ ರೀ. ಅದು ಬಿಡು ರಾಜಣ್ಣ, ಮುಗಿದೀಗ ಆನ್ಲೈನ್ ಇರ್ತಾವ ಎಲ್ಲ ವಿಡಿಯೋ ಪ್ರೊಸೀಜರ್ ಕೈ ಕಡೆ ಸರ್ ಎಲ್ಲ ಇರ್ತದೆ. ನಾವು ಹೇಳಿದ ಪ್ರಕಾರ ನೀವು ಆ ವಿಡಿಯೋ ತಲಾಟಿ ಕೊಟ್ಟಿಲ್ಲ. ಒಂದು ಊರಿಗೆ ಒಂದೇ ಕಟಿಂಗ್ ಮಾಡ್ತೀರಿ. ಎರಡು ಸರ್ವೆ ನಂಬರ್ ಸಿಲೆಕ್ಷನ್ ಐತಿ. ರಾಮ್ ನಂಬರ್ ಎಕ್ಸ್ಪೆರಿಮೆಂಟ್ಗೆ 5 ಸರ್ವೆ ನಂಬರ್ ಸೆಲೆಕ್ಟ್ ಮಾಡ್ತಾರೆ, ಮೊಬೈಲ್ ಸೆಲೆಕ್ಟ್ ಮಾಡ್ತಾರೆ. ಅದರ ಪ್ರಕಾರ ಹೋಗಿ ಅವ ಫಾರ್ಮ್ ನಂಬರ್ 1 ಮಾಡ್ತಾನೆ. ಫಾರ್ಮ್ ನಂಬರ್ 1 ಮಾಡಿದ ಮೇಲೆ ಈಗ ಬೆಳೆ ಕಟಾವು ಬರ್ತಾರಲ್ಲ, ರೈತರು ಇರ್ತಾರೆ, ಸರ್ ನಮ್ಮ ಕಟಾವು ಬಂದವ ನೋಡ್ರಿ ಅಂತ ಅಲ್ಲಿ ಮಾಡಬೇಕು. ಮೊಬೈಲ್ನಾಗ ಅಪ್ಡೇಟ್ ಮಾಡಿದ್ಮೇಲೆ ಯಾವ ಹೊಲ್ದಾಗ ಹೋಗಿದೆ ಅಂದ್ರೆ ಮೊಬೈಲೇ ತೋರಿಸ್ತದ, ಈ ಸರ್ವೆ ನಂಬರ್ನಾಗ ಹೋಗುತ್ತೆ. ಹಿಂಗದ ಸರ್ ಪ್ರೊಸೀಜರ್. ಅದು ಒಂದೇ ಜಾಗ ಬರ್ತಾನೆ. ಇಲ್ಲ ಸರ್, ಅದೇ ಮಾಡ್ಯಾರ. ಹಾಗಿತ್ತ ಬಂದ್ರೆ ಅವನ ಮೇಲೆ ಆಕ್ಷನ್ ತಗೋತೀವಿ. ಒಂದೇ ಏರಿಕೆ ಟೆಸ್ಟ್ ಮಾಡ್ತಾರೆ ಅವ್ರು. ಈಗ ಸರ್ ಏನಿಲ್ಲ, ನಿಮಗೆ ಲಾಡ್ ಮುಗುಳಿದ್ ನಿಮಗೆ ಹೇಳ್ತೀನಿ. ಒಂದೇ ಹೊಲ್ದಾಗ ಮಾಡ್ಯಾನ, ಒಂದೇ ಹೊಲ್ದಾಗ ಇನ್ಸ್ಪೆಕ್ಷನ್ ಮಾಡ್ತೀನಿ ತೋರಿಸಿ. ಇನ್ಸ್ಪೆಕ್ಷನ್ ಮಾಡಿ ವಿಡಿಯೋ ಮಾಡ್ಕೊಂಡು ಯಾವ ಸರ್ವೆ ನಂಬರ್ ಎಲ್ಲರ ರೋಡಿನ ಸರಿ ಸರ್ ಇನ್ನೊಂದ್ರಿ ಸರ್ ಸರ್ ಏರಿಯಾಕ್ ಬರೋದೇ ಇಲ್ಲ ಸರ್. ಅವ್ರು ಆಲ್ರೆಡಿ ಅರ್ಜಿ ಕೊಡ್ತಿಲ್ಲ, ಚೇಂಜ್ ಮಾಡಕ್ ಕಟ್ಟಿದ್ರು ಅವಾಗಿನ. ನೋಡಿರಿ ಮತ್ತೆ ಅವಾಗ ಹೇಳ್ಬೇಕು. ಅಲ್ರಿ ನಮಗೆ ಹೆಂಗ್ ಅನ್ಯಾಯ ಮಾಡೋದು ನಮಗೆ ಚೇಂಜ್ ಮಾಡ್ತಿದ್ದೇವೆ. ಅದೇ ಯಾವಾಗ ಅದೇ ತೊಗೊಳತ್ತಂದ್ರೆ ಅಂತ ಹೇಳಿದ್ರಿ. ನಮಗೆ ಕನಸು ಬಂದಿದ್ರಿ ಅಂದ್ರೆ ಅದೇ ತೋತಲ್ಲ ಈಗ ನಾ ಹೇಳೋದಕ್ಕೆ ಇದು ಮಾಡಿದ್ರು. ಪ್ರತಿ ವರ್ಷ ಆಯ್ತು, ಒಂದು ಅರ್ಜಿ ಕೊಡಿ, ನಾವು ಚೆಕ್ ಮಾಡ್ತೀವಿ. 190 ಬರ್ತೀರಿ ಅದಲ್ರಿ, ಇದ್ರಾಗ ಏನ್ ಮಾಡ್ರ ಬಾಜು ಇದು ಕತ್ತೆ ಒಂದು ಹೊಲ ಅದ, ಅದ್ರಾಗ ಮಾಡಿಲ್ಲ. ಇದೇ ಒಂದಾಗೆ ಮಾಡ್ರಿ, ಎರಡು ಇದೇ ಒಂದಾಗೆ ಮಾಡ್ರಿ. ಆಯ್ತು, ಹಂಗೆ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತೋರ್ತೀವಿ ಸರ್. GPS ಲೊಕೇಶನ್ ಅದ, ಅಲ್ಲಿ ಹೋಗಿದ ಮೇಲೆ ಓಪನ್ ಆಗುತ್ತೆ. ಒಂದು ಸರ್ವೆ ನಂಬರ್ದಾಗ ಸರ್ GPS ಹೆಂಗ್ ಆಗ್ತದ್ರಿ, ಬಾರ್ ಆಗೋ ಬಾತ್ರಿ ಒಂದೇ ಹೊಲ ನೋಡೋಣ. ಅವದೇ ಈಗ ಕಟಿಂಗ್ ಮಾಡ್ರೆ ಅದೇ ಒಂದು ಬಾರದ ಹೊಲ ನೋಡೋಣ. ಅವ್ರು ಬಂದ್ರೆ ಇಲ್ಲಿ ಬಂದ್ರೆ ಮಾಡಿದ್ರೆ ನೀವು ಬಾರ್ 1 ಬಾರ್ 2 ಬರ್ತದೆ ಸರ್. ನಾಳೆನ ಬರ್ತೀನಿ. ಕಲಬುರಗಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್, ಜಿಲ್ಲಾ ಸಂಖ್ಯಾ ಸಂಗ್ರಹಣಾ ಅಧಿಕಾರಿ ಇಮ್ರಾನ್ ಅಲಿ, ಸಹಾಯಕ ಸಾಂಖ್ಯಿಕ ಅಧಿಕಾರಿ ದಾದಾಗೌಡ ಇದ್ದರು. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.